ಜನಪದ ಹಾಡುಗಳನ್ನು ಹಾಡುತ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂದು ಕರ್ನಾಟಕದ ಜನರಿಗೆ ಪರಿಚಿತವಾದ ಹೆಸರಾಗಿ ಬೆಳೆದಿದ್ದಾರೆ. ನಾ ಡ್ರೈವರ ನೀ ನನ್ನ ಲವರ ಎಂಬ ಹಾಡು ಕೇಳಿದ ತಕ್ಷಣ ನೆನಪಾಗುವ ಧ್ವನಿ ಯಾರದ್ದು ಗೊತ್ತಾ? ಅವರೇ ಮಾಳು ನಿಪ್ನಾಳ್. ಜನಪದ ಸಂಗೀತದ ಮೂಲಕ ಜನರ ಮನಸ್ಸು ಗೆದ್ದು ನಂತರ ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟು ಬಿಗ್ ಬಾಸ್ ನಂತಹ ಜನಪ್ರಿಯ ವೇದಿಕೆಗಳಲ್ಲೂ ಕಾಣಿಸಿಕೊಂಡ ಮಾಳು ನಿಪ್ನಾಳ್ ಅವರ ಪಯಣ ನಿಜಕ್ಕೂ ಕುತೂಹಲಕರವಾಗಿದೆ. ಹಾಗಾದರೆ ಮಾಳು ನಿಪ್ನಾಳ್ ಯಾರು? ಅವರ ಆರಂಭಿಕ ಜೀವನ ಹೇಗಿತ್ತು? ಜನಪದ ಹಾಡಿನ ಪಯಣ ಹೇಗೆ ಶುರುವಾಯಿತು? ಮತ್ತು ನಾ ಡ್ರೈವರ ಹಾಡು ಹೇಗೆ ದೊಡ್ಡ ಜನಪ್ರಿಯ ತಂದುಕೊಟ್ಟಿತ್ತು? ಬನ್ನಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ನಿಪ್ನಾಳ್ ಗ್ರಾಮದವರು. ಗ್ರಾಮೀಣ ಪರಿಸರದಲ್ಲಿ ಬೆಳೆದ ಅವರಿಗೆ ಬಾಲ್ಯದಿಂದಲೇ ಜನಪದ ಸಂಗೀತದ ಮೇಲೆ ಆಸಕ್ತಿ. ಅವರ ಸಂಗೀತ ಪಯಣ ಸಾಮಾನ್ಯ ಸಂಗೀತ ಕಲಾವಿದರಂತಿರಲಿಲ್ಲ. ದೊಡ್ಡ ಸಂಗೀತ ಶಾಲೆಯಲ್ಲಿ ತರಬೇತಿ ಪಡೆದವರಲ್ಲ, ಶಾಸ್ತ್ರೀಯ ಸಂಗೀತ ಹಿನ್ನೆಲೆಯೂ ಇರಲಿಲ್ಲ. ಆದರೆ ಹಾಡು ಕೇಳುತ್ತಾ, ಹಾಡುತ್ತಾ ಮತ್ತು ಜನಪದ ಕಲಾವಿದರ ಜೊತೆ ಬೆರೆಯುತ್ತಾ ತಮ್ಮದೇ ಆದ ಹಾಡು ಶೈಲಿಯನ್ನು ಬೆಳೆಸಿಕೊಂಡರು. ಇದೇ ಮುಂದೆ ಅವರ ದೊಡ್ಡ ಶಕ್ತಿಯಾಯಿತು. ಇಂದು ಒಬ್ಬ ಜನಪ್ರಿಯ ಗಾಯಕನಾಗಿ ಗುರುತಿಸಿಕೊಂಡಿರುವ ಮಾಳು ನಿಪ್ನಾಳ್ ಅವರ ಜೀವನ ಆರಂಭಿಕ ಹಂತ ಅಷ್ಟೊಂದು ಸುಲಭವಾಗಿರಲಿಲ್ಲ. ಜೀವನ ನಿರ್ವಹಣೆಗಾಗಿ ಅವರು ವಿವಿಧ ಕೆಲಸಗಳನ್ನು ಮಾಡಿದ್ದಾರೆ. ಗಾರೆ ಕೆಲಸ, ಕಬ್ಬು ಕಡಿಯುವ ಕೆಲಸ, ಕೂಲಿ ಕೆಲಸಗಳನ್ನು ಮಾಡುತ್ತಿದ್ದ ಸಂದರ್ಭಗಳು ಅವರ ಜೀವನದಲ್ಲಿದ್ದವು. ಆದರೆ ಕಷ್ಟಗಳು ಅವರ ಸಂಗೀತದ ಆಸಕ್ತಿಯನ್ನು ನಿಲ್ಲಿಸಲಿಲ್ಲ. ತಮ್ಮ ಸುತ್ತಮುತ್ತಲಿನ ಜನರ ಜೀವನ, ಗ್ರಾಮೀಣ ಭಾಷೆ, ಪ್ರೀತಿ, ಹಾಸ್ಯ ಮತ್ತು ದಿನನಿತ್ಯದ ಘಟನೆ ಹಾಡಿನ ರೂಪದಲ್ಲಿ ಹೇಳುವ ಮೂಲಕ ಜನರ ಗಮನ ಸೆಳೆದರು. ಮಾಳು ನಿಪ್ನಾಳ್ ಅವರ ಜೀವನದಲ್ಲಿ ದೊಡ್ಡ ತಿರುವು ನೀಡಿದ ಹಾಡು ಎಂದರೆ ನಾ ಡ್ರೈವರ ನೀ ನನ್ನ ಲವರ. ಈ ಹಾಡು ಗ್ರಾಮೀಣ ಭಾಗಗಳಲ್ಲಿ ಬಹಳ ಜನಪ್ರಿಯವಾಯಿತು. ವಿಶೇಷವಾಗಿ ಟ್ರ್ಯಾಕ್ಟರ್ಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಈ ಹಾಡು ಕೇಳಿಬರುತ್ತಿತ್ತು. ನಂತರ ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ಈ ಹಾಡು ಇನ್ನಷ್ಟು ಜನರಿಗೆ ತಲುಪಿತು. ಹಾಡಿನ ಸರಳ ಪದಗಳು ಮತ್ತು ಉತ್ತರ ಕರ್ನಾಟಕ ಭಾಷೆಯ ಸೊಗಡು ಮತ್ತು ಮಾಳು ನಿಪ್ನಾಳ್ ಅವರ ವಿಭಿನ್ನ ಧ್ವನಿ ಜನರಿಗೆ ಇಷ್ಟವಾಯಿತು. ಹೀಗೆ ಒಂದು ಜನಪದ ಹಾಡು ಅವರ ಹೆಸರನ್ನೇ ಕರ್ನಾಟಕದಾದ್ಯಂತ ಪರಿಚಯಿಸಿತು. ಮಾಳು ನಿಪ್ನಾಳ್ ಅವರ ಹಾಡುಗಳ ಪ್ರಮುಖ ವಿಶೇಷತೆಗಳೇನು? ಅದು ಅವರ ಸ್ಥಳೀಯ ಭಾಷೆ ಮತ್ತು ಜನಪದ ಶೈಲಿ. ಅವರ ಹಾಡುಗಳಲ್ಲಿ ಗ್ರಾಮೀಣ ಬದುಕಿನ ಸನ್ನಿವೇಶಗಳು ಕಾಣಿಸುತ್ತವೆ. ಸಾಮಾಜಿಕ ಜನರು ಮಾತನಾಡುವ ಭಾಷೆಯಲ್ಲೇ ಹಾಡುಗಳನ್ನು ಹಾಡುವ ಶೈಲಿ ವಿಶೇಷತೆ. ಅದಕ್ಕಾಗಿಯೇ ಅವರ ಹಾಡುಗಳು ಹಳ್ಳಿಗಳಿಂದ ನಗರದವರೆಗೆ ತಲುಪಲು ಸಾಧ್ಯವಾಯಿತು. ಜನಪದ ಸಂಗೀತ ಎಂದರೆ ಕೇವಲ ಹಾಡು ಮಾತ್ರವಲ್ಲ, ಅದು ಒಂದು ಪ್ರದೇಶದ ಭಾಷೆ, ಸಂಸ್ಕೃತಿ, ಜೀವನ ಶೈಲಿ ಮತ್ತು ಜನರ ಭಾವನೆಗಳನ್ನು ಪ್ರತಿಬಿಂಬಿಸುವ ಕಲೆ. ಮಾಳು ನಿಪ್ನಾಳ್ ಅವರ ಇದೇ ಜನಪದ ಪರಂಪರೆಯನ್ನು ತಮ್ಮದೇ ಶೈಲಿಯಲ್ಲಿ ಮುಂದುವರಿಸುತ್ತಿದ್ದಾರೆ. ಜನಪದ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿದ ನಂತರ ಮಾಳು ನಿಪ್ನಾಳ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲೂ ಅವಕಾಶ ದೊರೆಯಿತು. ಕನ್ನಡದ ಕರಟಕ ದಮನಕ ಸಿನಿಮಾ ಹಿತ್ತಲಕ ಕರಿಬೇಡ ಮಾವ ಹಾಡಿನಲ್ಲಿ ಅವರ ಧ್ವನಿ ನೀಡಿದ್ದಾರೆ. ಇದು ಅವರ ಸಂಗೀತ ಪಯಣದ ಮತ್ತೊಂದು ಪ್ರಮುಖ ಹಂತ. ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರಿಯವಾಗಿದ್ದ ಅವರ ಧ್ವನಿ ಸಿನಿಮಾ ಪ್ರೇಕ್ಷಕರಿಗೂ ತಲುಪಿತು. ಜನಪದ ಕಲಾವಿದರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಾಗ ಅವರ ಪ್ರತಿಭೆ ಇನ್ನಷ್ಟು ದೊಡ್ಡ ಪ್ರೇಕ್ಷಕರಿಗೆ ತಲುಪುತ್ತದೆ. ಮಾಳು ನಿಪ್ನಾಳ್ ಅವರಿಗೂ ಇದೇ ರೀತಿಯ ಅವಕಾಶ ದೊರೆಯಿತು. ನಂತರ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಕಿರುತೆರೆಯಲ್ಲೂ ಕಾಣಿಸಿಕೊಂಡರು. ಜನಪದ ಹಾಡುಗಳ ಮೂಲಕ ಈಗಾಗಲೇ ಪರಿಚಿತರಾಗಿದ್ದ ಅವರಿಗೆ ಬಿಗ್ ಬಾಸ್ ವೇದಿಕೆ ಮತ್ತಷ್ಟು ದೊಡ್ಡ ಜನಪ್ರಿಯ ತಂದುಕೊಟ್ಟಿತ್ತು. ಅವರ ಗ್ರಾಮೀಣ ಹಿನ್ನೆಲೆ ಮತ್ತು ಉತ್ತರ ಕರ್ನಾಟಕ ಭಾಷಾ ಶೈಲಿ ಮತ್ತು ವಿಭಿನ್ನ ವ್ಯಕ್ತಿತ್ವ ಪ್ರೇಕ್ಷಕರ ಗಮನ ಸೆಳೆಯಿತು. ಒಬ್ಬ ಜನಪದ ಗಾಯಕನಾಗಿ ಆರಂಭವಾದ ಅವರ ಪಯಣ ಇದೀಗ ಕಿರುತೆರೆಯಲ್ಲೂ ತಲುಪಿದೆ. ಇತರರಂತೆ ಆಗಲು ಪ್ರಯತ್ನಿಸುವುದಕ್ಕಿಂತ ತಮ್ಮದೇ ಧ್ವನಿ, ತಮ್ಮದೇ ಭಾಷೆ ಮತ್ತು ತಮ್ಮದೇ ಜನಪದ ಶೈಲಿ ಅವರು ಮುಂದುವರಿಸುತ್ತಿದ್ದಾರೆ. ಅವರ ಕಥೆ ನಮಗೆ ಒಂದು ವಿಷಯ ಹೇಳುತ್ತದೆ. ಪ್ರತಿಭೆ ಇದ್ದರೆ ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳಬೇಕಿಲ್ಲ. ನಮ್ಮ ಪ್ರತಿಭೆಯನ್ನು ಜನರ ಮುಂದೆ ತೋರಿಸುತ್ತಾ ಹೋದರೆ ಒಂದು ದಿನ ಅದೇ ಪ್ರತಿಭೆ ನಮ್ಮನ್ನು ದೊಡ್ಡ ವೇದಿಕೆಗೆ ಕರೆದೊಯ್ಯಬಹುದು. ಹೀಗೆ ಗ್ರಾಮೀಣ ಬದುಕಿನಿಂದ ಜನಪದ ಸಂಗೀತ ಮೂಲಕ ಬೆಳಕಿಗೆ ಬಂದ ಮಾಳು ನಿಪ್ನಾಳ್ ಅವರು ಇಂದು ಕರ್ನಾಟಕದ ಜನರಿಗೆ ಪರಿಚಿತವಾದ ಜನಪದ ಗಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ನಾ ಡ್ರೈವರ ನೀ ನನ್ನಲ್ಲವರ ಹಾಡಿನಿಂದ ಸಿಕ್ಕ ಜನಪ್ರಿಯತೆ ಸಿನಿಮಾ ಪ್ರವೇಶ ಮತ್ತು ಬಿಗ್ ಬಾಸ್ ವೇದಿಕೆ ಅವರ ಪಯಣದ ಪ್ರಮುಖ ಹಂತಗಳಾಗಿವೆ. ಸ್ನೇಹಿತರೆ, ಮಾಳು ನಿಪ್ನಾಳ್ ಅವರ ಹಾಡುಗಳಲ್ಲಿ ನಿಮಗೆ ಇಷ್ಟವಾದ ಹಾಡು ಯಾವುದೆಂದು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಟ್ರೆಂಡಿಂಗ್ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.